ಎಂಬ ಬಣ್ಣದ ಲೋಕದಲ್ಲಿ ಒಮ್ಮೆ ಹೆಸರು ಮಾಡಿದ್ಮೇಲೆ ಎಲ್ಲವೂ ಸುಲಭ ಅಂತ ಅನಿಸುತ್ತದೆ. ಆದರೆ ಆ ಜನಪ್ರಿಯತೆ ಹಿಂದೆ ಅದೆಷ್ಟು ಟೀಕೆಗಳು, ಅಡೆತಡೆಗಳು ಮತ್ತು ಕೆಲವೊಮ್ಮೆ ಮಾನಸಿಕ ಕಿರುಕುಳವೂ ಇರುತ್ತೆ. ಈ ಮಧ್ಯೆ ಕಿರುತೆರೆ ಲೋಕದ ನಟಿ ನಮ್ರತಾ ಗೌಡ ಈಗ ಸೋಷಿಯಲ್ ಮೀಡಿಯಾ ಬಳಕೆದಾರನೋರ್ವನ ಮೆಸೇಜ್ಗಳಿಂದ ಮಾನಸಿಕ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ನಾಗಿಣಿ ಧಾರಾವಾಹಿಯಿಂದ ಮನೆ ಮಾತಾಗಿರುವ ಈ ನಟಿ ನಂತರ ಬಿಗ್ ಬಾಸ್ ಮೂಲಕ ಇನ್ನಷ್ಟು ಜನಪ್ರಿಯತೆಯನ್ನ ಪಡೆದು ಅಭಿಮಾನಿಗಳ ಮೆಚ್ಚುಗೆಯನ್ನ ಸಂಪಾದಿಸಿದ ನಮ್ರತಾ ಇಂದು ಸಾಮಾಜಿಕ ಜಾಲತಾಣದಲ್ಲಿ ಬಂದ ಅಸಭ್ಯ ಸಂದೇಶಗಳ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ರತಾ ಗೌಡಗೆ ರೋಷನ್ ಎಂಬ ಇನ್ಸ್ಟಾಗ್ರಾಂ ಖಾತೆಯಿಂದ ನನಗೆ ರಾಜಕಾರಣಿಗಳು, ವಿಐಪಿಗಳ ಜೊತೆ ನಂಟಿದೆ. ನಾನು ಪೇಯ್ಡ್ ಡೇಟಿಂಗ್ ವ್ಯವಸ್ಥೆಯನ್ನ ಮಾಡ್ತೇನೆ. ನೀವು ಆಸಕ್ತರಾಗಿದ್ರೆ ದರ ಹೇಳಿ. ನಿಮ್ಮ ಮೊಬೈಲ್ ನಂಬರ್ ಅಥವಾ ಫೋಟೋಗಳನ್ನು ಕಳುಹಿಸುವ ಅಗತ್ಯ ಇಲ್ಲ. ನೀವು ಹೆಚ್ಚಿನ ಶುಲ್ಕ ಕೇಳಿದ್ರೂ ಅದನ್ನು ಕೊಡಲು ನಾನು ಸಿದ್ಧನಿದ್ದೇನೆ. ಎಲ್ಲವೂ 200% ಗೌಪ್ಯವಾಗಿ ಇರುತ್ತದೆ. ಯಾವುದು ಕೂಡ ಬಹಿರಂಗವಾಗುವುದಿಲ್ಲ ಎಂದು 2-3 ಬಾರಿ ಮೆಸೇಜ್ ಅನ್ನು ಕಳುಹಿಸಿದ್ದಾನೆ. ಇದರಿಂದ ತುಂಬಾ ಕೋಪಗೊಂಡ ನಮ್ರತಾ ಅಸಭ್ಯ ಸಂದೇಶಗಳನ್ನ ಕಳುಹಿಸಿರೋ ಸ್ಕ್ರೀನ್ ಶಾಟ್ ಒಂದನ್ನ ಶೇರ್ ಮಾಡಿ ಮಿಸ್ಟರ್ ರೋಷನ್ ಗೌರವದೊಂದಿಗೆ ಹೇಳ್ತಿದ್ದೇನೆ, ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಬರೆದು ಅವರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಈ ಬಗ್ಗೆ ನಮ್ರತಾ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ. ಆದರೆ ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ.